ಕನಿಷ್ಠ ಪಿಂಚಣಿ 7,500 ರೂಪಾಯಿ ಪಡೆಯೋದು ಫಿಕ್ಸ್. ದೆಹಲಿಯ ಜಂತರ್ ಮಂತರ್ನಲ್ಲಿ ನಿರ್ಣಾಯಕವಾದಂತಹ ನಿರ್ಧಾರ. ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ EPFO ಕನಿಷ್ಠ ಪಿಂಚಣಿ 7,500 ರೂಪಾಯಿ ಪಡೆಯೋಕ್ಕೆ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ. ಈ ಬಾರಿ ಎಲ್ಲರಿಗೂ ಗುಡ್ ನ್ಯೂಸ್ ಸಿಗುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಎಲ್ಲ EPFO ನೌಕರರು, ಕಾರ್ಮಿಕರು, ಪಿಂಚಣಿದಾರರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಹಕ್ಕನ್ನು ಪಡೆಯೋಣ. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಲ್ಲಿರುವಂತಹ ಕೋಟ್ಯಾಂತರ EPFO ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿಯನ್ನು 7,500 ರೂಪಾಯಿಗಳಿಗೆ ಕೊಡಬೇಕು ಅಂತ ಹೇಳಿ ಬಹಳ ದಿನಗಳಿಂದ ಹೋರಾಟವನ್ನು ಮಾಡ್ಕೊಂಬರ್ತಾ ಇದ್ರು. ಈ ಹೋರಾಟ ಒಂದು ನಿರ್ಣಾಯಕ ಹಂತ ತಲುಪಿದೆ. EPFO ಕನಿಷ್ಠ ಪಿಂಚಣಿ 7,500 ರೂಪಾಯಿ ಪಡೆಯೋದು ಖಚಿತ. ಇದಕ್ಕಾಗಿ ನಮ್ಮ NSA ಅವರು ಒಂದು ಅಂತಿಮ ಹೋರಾಟವನ್ನು ಮಾಡಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಂಥ ಈ ಹೋರಾಟದಲ್ಲಿ ದೇಶಾದ್ಯಂತ ಇರುವಂತಹ ಲಕ್ಷಾಂತರ ಪಿಂಚಣಿದಾರರು, ನಿವೃತ್ತ ನೌಕರರು ಈ ಮೀಟಿಂಗ್ನಲ್ಲಿ ಹಾಜರಾಗಿದ್ದಾರೆ. ಅದರಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕದ ಹೆಮ್ಮೆಯ ಪುತ್ರ ರಮಕಾಂತ್ ನರಗುಂದರವರು ಕೂಡ ಹಾಜರಾಗಿದ್ದಾರೆ. NSAಯ ಸಂಯೋಜಕರಾದ ರಮಕಾಂತ್ ನರಗುಂದ ಅವರು ಈ ವಯಸ್ಸಿನಲ್ಲೂ ಕೂಡ ದೇಶಾದ್ಯಂತ ಇರುವಂತಹ ಕೋಟ್ಯಾಂತರ ಪಿಂಚಣಿದಾರರ ಪರವಾಗಿ ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ 7,500 ರೂಪಾಯಿ ಸಿಗಲೇಬೇಕು ಅನ್ನೋ ಉದ್ದೇಶಕ್ಕಾಗಿ ಹೋರಾಟಗಳನ್ನು ಮಾಡ್ತಾ ಇರೋದನ್ನು ತಾವೆಲ್ಲರೂ ನೋಡಿದ್ದೀರಿ. 3 ಹಂತಗಳ ಹೋರಾಟವನ್ನು ಮಾಡ್ಕೊಂಡಿದ್ರು. ಈ 3 ಹಂತದ ಹೋರಾಟಗಳ ಭಾಗವಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಉಗ್ರವಾದ ಹೋರಾಟವನ್ನು ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋಕ್ಕಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟದ ಬಗ್ಗೆ ತಿಳಿಸೋದಕ್ಕಿಂತ ಮುಂಚಿತವಾಗಿ EPFO EPS ಪಿಂಚಣಿದಾರರಿಗೆ ಯಾಕೆ 7,500 ರೂಪಾಯಿ ಪಿಂಚಣಿಯನ್ನು ಕೊಡಬೇಕು ಅನ್ನೋದನ್ನು ನಾವು ನೋಡೋದಾದರೆ, ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರುವಂತಹ, ಪ್ರೈವೇಟ್ ಸೆಕ್ಟರ್ ಅಂದರೆ ನಮ್ಮ KSRTC BMTC ಕೂಡ ಸೇರ್ಕೊಳ್ಳುತ್ತೆ. ಅದು ನಿಗಮ ಮಂಡಳಿ ಆಗಿರೋದ್ರಿಂದ ಅದು ಪ್ಯೂರ್ ಗೌರ್ಮೆಂಟ್ ಅಲ್ಲ, ಸೆಮಿ ಗೌರ್ಮೆಂಟ್ ಸೆಕ್ಟರ್ ಆಗುತ್ತೆ. ಒಂದು ದೇಶ ಕಟ್ಟಬೇಕು ಅಂದರೆ ಗೌರ್ಮೆಂಟ್ ಸೆಕ್ಟರ್ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಪ್ರೈವೇಟ್ ಸೆಕ್ಟರ್ ಕೂಡ ಇಂಪಾರ್ಟೆಂಟು. ಪ್ರೈವೇಟ್ ಕಂಪ್ನಿಗಳು, ಪ್ರೈವೇಟ್ ಕಂಪ್ನಿಯ ಕಾರ್ಮಿಕರು ದೇಶಕ್ಕಾಗಿ, ದೇಶದ ಅಭಿವೃದ್ಧಿಗಾಗಿ, ಆರ್ಥಿಕತೆಗಾಗಿ ಹೋರಾಟಗಳನ್ನು ಕೆಲಸವನ್ನು ಮಾಡಿ ದೇಶವನ್ನು ಕಟ್ಟುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಪ್ರಪಂಚದ ಅತಿ ದೊಡ್ಡ ಕಾರ್ಮಿಕ ಸಂಘಟನೆಯಾದ ಕಾರ್ಮಿಕ ಸಂಘಟನೆ EPFOದಲ್ಲಿ ಕನಿಷ್ಠ ಪಿಂಚಣಿ ಈಗ ಸಿಗ್ತಾ ಇರೋದು 2014ರಲ್ಲಿ ಪರಿಷ್ಕರಿಸಿದಾಗ 1,000 ರೂಪಾಯಿ ಕನಿಷ್ಠ ಪಿಂಚಣಿ ಸಿಗತ್ತೆ. ಈಗಿನ ಬೆಲೆ ಏರಿಕೆ, ಅಖಿಲ ಭಾರತ ಬೆಲೆ ಏರಿಕೆ ಸೂಚ್ಯಂಕದ ಆಧಾರದಲ್ಲಿ ನಮ್ಮ ದೇಶದ ವಸ್ತುಗಳ ಬೆಲೆ ಎಷ್ಟು ಹೆಚ್ಚಳ ಆಗಿದೆ ಅಂತ ತಾವೆಲ್ಲರೂ ಗೊತ್ತಿದೆ. 1 kg ಒಳ್ಳೆ ಅಕ್ಕಿ ಬೇಕು ಅಂದರೆ 100 ರೂಪಾಯಿ ಕೊಡಲೇಬೇಕು. ಒಳ್ಳೆ ಹೋಟ್ಲಿಗೆ ಹೋಗಿ ಊಟ ಮಾಡಿದ್ರೆ, 2 ಜನ ಹೋಗಿ ಊಟ ಮಾಡಿದ್ರೆ 1,000 ರೂಪಾಯಿ ಯಾವುದಕ್ಕೂ ಸಾಕಾಗಲ್ಲ. ಇಷ್ಟೆಲ್ಲ ವರ್ಷಗಳ ಕಾಲ ದೇಶ ಕಟ್ಟುವಂಥ ಕೆಲಸವನ್ನು ಮಾಡಿರುವಂತಹ ಪಿಂಚಣಿದಾರರಿಗೆ, ನಿವೃತ್ತ ನೌಕರರಿಗೆ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥ ಕನಿಷ್ಠ ಪಿಂಚಣಿ ಕೇವಲ 1,000 ರೂಪಾಯಿ. 1,000 ರೂಪಾಯಿಯಲ್ಲಿ ಏನು ಮಾಡೋಕ್ಕಾಗತ್ತೆ? ವಯೋಸಹಜ ಕಾಯಿಲೆಗಳು ಬರ್ತಾ ಇರ್ತವೆ. ವಯೋಸಹಜ ಕಾಯಿಲೆಗಳ ಟ್ರೀಟ್ಮೆಂಟ್ ಮಾಡಿಸ್ಕೊಬೇಕು, ಮೆಡಿಷನ್ಗಳನ್ನು ತಗೊಬೇಕು, ಮಂತ್ಲಿ ಮೆಡಿಷನ್ಗಳನ್ನು ತಗೊಬೇಕು. ಸರ್ಕಾರ ಕೇವಲ 1,000 ರೂಪಾಯಿ ಕೊಡೋದ್ರಿಂದ ಪಿಂಚಣಿದಾರರ ಜೀವನ ಕಷ್ಟ ಆಗತ್ತೆ. ಹಾಗಾಗಿ ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ 10,000 ರೂಪಾಯಿ ಆದರೂ ಕೊಡಬೇಕು. ಆದರೆ ನಾವು 10,000 ರೂಪಾಯಿ ಕೇಳ್ತಾ ಇಲ್ಲ, 7,500 ರೂಪಾಯಿ ಕೊಡಬೇಕು ಅಂತ ಹೇಳಿ ಹೋರಾಟಗಳನ್ನು
ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ NSC ಅವರು ಹೋರಾಟವನ್ನು ಮಾಡೋದು ನಮ್ಮೆಲ್ಲರ ಒಳಿತಿಗಾಗಿ, ನಮ್ಮೆಲ್ಲರಿಗೂ ಕನಿಷ್ಠ ಪಿಂಚಣಿ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. NSC ಅವರು ಈ ವಯಸ್ಸಿನಲ್ಲೂ ಕೂಡ ದೇಶಾದ್ಯಂತ ತಿರುಗಾಡಿ ಎಲ್ಲ ರಾಜ್ಯಗಳು, ಪಶ್ಚಿಮ ಬಂಗಾಳ ಇರ್ಬೋದು, ಬಿಹಾರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ರಾಜಸ್ಥಾನ, ಮಹಾರಾಷ್ಟ್ರಗಳಿಂದ ಎಲ್ಲ ಕಡೆಯಲ್ಲಿ ಹೋರಾಟವನ್ನು ಮಾಡಿಕೊಂಡ್ರೂ ಕೂಡ ಕೇಂದ್ರ ಸರ್ಕಾರ ಪಿಂಚಣಿದಾರರು, ನಿವೃತ್ತ ನೌಕರರ ಪರವಾಗಿ ಒಂದು ಒಳ್ಳೆ ಆದೇಶವನ್ನು ಕೊಡುವಂಥ ಕೆಲಸವನ್ನು ಇದುವರೆಗೂ ಮಾಡಿಲ್ಲ. ಹಾಗಾಗಿ ಸರ್ಕಾರದ ವಿರುದ್ಧ ಕನಿಷ್ಠ ಪಿಂಚಣಿ 7,500 ರೂಪಾಯಿ ಕೊಡಲೇಬೇಕು ಅನ್ನೋ ನಿರ್ಣಾಯಕ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದರು NSC ಕಡೆಯಿಂದ. ಕ್ಯಾಪ್ಟನ್ ಅಶೋಕ್ ಕುಮಾರ್ ಇರ್ಬೋದು, ರಮಾಕಾಂತ್ ನರಗುಂದ ಅವರು ಎಲ್ಲರೂ ಸೇರಿಕೊಂಡು ನಿರ್ಣಾಯಕ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದರು. ಈ ನಿರ್ಣಾಯಕ ಹೋರಾಟದಲ್ಲಿ ಮೊದಲನೆಯದಾಗಿ ನಮ್ಮ ಜಿಲ್ಲೆಗಳಲ್ಲಿ ಇರುವಂತಹ MP ಗಳ ಮನೆಯ ಮುಂದೆ ಹೋಗಿ 3 ದಿನಗಳ ಕಾಲ ಪ್ರತಿಭಟನೆಯನ್ನು ಮಾಡೋದು. ದೇಶಾದ್ಯಂತ ಇರುವಂಥ MP ಗಳು ಲೋಕಸಭೆಯಲ್ಲಿ 543 ಹಾಗೂ ರಾಜ್ಯಸಭೆಯಲ್ಲಿ 250 ಸಂಸದರು ಇದ್ದಾರೆ. ಈ ಸಂಸದರಲ್ಲಿ ಕನಿಷ್ಠ ಒಂದು 100 ಜನ ಆದರೂ ನಮ್ಮ ಪರವಾಗಿ ಮಾತನಾಡಿದರೆ, ಕನಿಷ್ಠ 100 ಜನ ಮಾತಾಡಿದ್ರೆ ಕೇಂದ್ರ ಸರ್ಕಾರ ಬಗ್ಗೆ ಜಂಜಿ ಹೋರಾಟದ ಅಂತೆ ನಮ್ಮ ಹೋರಾಟಕ್ಕೂ ಬೆಂಬಲವನ್ನು ಕೊಟ್ಟು, ಬೆಲೆಯನ್ನು ಕೊಟ್ಟು, ನಮಗೆ ಬರಬೇಕಾದಂತಹ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈಗ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡೋದಕ್ಕೆ ಪ್ರಮುಖವಾದ ಉದ್ದೇಶ ಇಷ್ಟೇ, ಸಿಂಪಲ್ಲು. ಈಗ ಕೇಂದ್ರ ಸರ್ಕಾರದ ಮಳೆಗಾಲದ ಅಧಿವೇಶನ ನಡೀತಾ ಇದೆ. ಈ ಮಳೆಗಾಲದ ಅಧಿವೇಶನದ ಸಮಯದಲ್ಲಿ ಹೋರಾಟವನ್ನು ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಮುಟ್ಟತ್ತೆ. ಸಂಸದರುಗಳು ಕೂಡ ನಮ್ಮ ಪರವಾಗಿ ಬೆಂಬಲವನ್ನು ಕೊಟ್ಟಿದ್ದೇ ಆದರೆ ಖಂಡಿತವಾಗಿಯೂ ನಾವು ಅಂದ್ಕೊಂಡಂತಹ ಕನಿಷ್ಠ ಪಿಂಚಣಿ 7,500 ರೂಪಾಯಿ ಪಡ್ಕೊಳ್ಳೋದು ಅಸಾಧ್ಯವೇನಲ್ಲ, ಅದು ಸಾಧ್ಯ ಇದೆ. ಇಲ್ಲಿ ಒಗ್ಗಟ್ಟಿನ ಹೋರಾಟದ ಅವಶ್ಯಕತೆ ಇದೆ. ಇದಕ್ಕಾಗಿ ಮೊದಲನೇ ಹಂತದಲ್ಲಿ MP ಗಳ ಮನೆ ಮುಂದೆ 3 ದಿನಗಳ ಕಾಲ ಹೋರಾಟವನ್ನು ಮಾಡಿದ್ರು. ಎರಡನೇ ಹಂತದಲ್ಲಿ ಪ್ರಾದೇಶಿಕ EPFO ಕಚೇರಿಯ ಆವರಣದಲ್ಲಿ ಹೋರಾಟವನ್ನು ಮಾಡಿ EPFO ಕಚೇರಿಗಳಿಗೆ ಬೀಗ ಹಾಕುವಂಥ ಕೆಲಸವನ್ನು ಮಾಡಿದರು. ಈ ಎಲ್ಲ ಹೋರಾಟಗಳ ಅಂತಿಮ ಫಲಿತಾಂಶಕ್ಕಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ದೇಶಾದ್ಯಂತ ಇರುವಂತಹ ಪಿಂಚಣಿದಾರರುಗಳು, ನಿವೃತ್ತ ನೌಕರರು ಹೋರಾಟದಲ್ಲಿ ಭಾಗವಹಿಸಿ ಬೆಂಬಲವನ್ನು ಸೂಚಿಸಿದರು. ನಮ್ಮ ಧ್ವನಿ ಕೇಂದ್ರ ಸರ್ಕಾರಕ್ಕೆ ಮುಟ್ಟಲೇಬೇಕು. ಈ ಬಾರಿ ಖಚಿತವಾಗಿ 7,500 ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಪಡೆದೇ ತೀರುತ್ತೇವೆ ಅಂತ ಹೇಳಿ ಹೋರಾಟವನ್ನು ಮಾಡಿದ್ರು. ಕೇಂದ್ರ ಸರ್ಕಾರ ತಕ್ಷಣ EPFO ನೌಕರರು, ಕಾರ್ಮಿಕರು, ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿಯನ್ನು 7,500 ರೂಪಾಯಿ ಕೊಡಬೇಕು, ಪ್ಲಸ್ DAಯನ್ನು ಕೊಡಬೇಕು. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್, ಎಲ್ಲ ಪಿಂಚಣಿದಾರರಿಗೆ ಉಚಿತ ಆರೋಗ್ಯ ತಪಾಸಣೆ, ಆರೋಗ್ಯ ಚಿಕಿತ್ಸೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ಹಕ್ಕು, ಇದು ಭಿಕ್ಷೆಯಲ್ಲ. ಕನಿಷ್ಠ ಪಿಂಚಣಿ 7,500 ರೂಪಾಯಿ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.